ರೀ, ಇಂಥ ಶುಭ ಸಂದರ್ಭದಲ್ಲಿ ನಮ್ಮ ಮೀನಾಕ್ಷಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ರೀ. ಅವಳ ನೆನಪು ನಂಗೆ ತುಂಬ ಕಾಡ್ತಾ ಇದೆ ರೀ. ಅವಳ ಸುದ್ದಿನ ನನ್ನ ಮನೇಲಿ ಎತ್ಬಾರ್ದು ಅಂತ ನಿನ್ ಜೊತೆಲಿ ಎಷ್ಟು ಕಿತ ಹೇಳಿದ್ದೀನಿ ನಾನು. ಅವಳೆಂದು ನನ್ನ ಪಾಲಕ್ ಸತ್ತೋಗ್ಬಿಟ್ಲು. ಅವಳೆಂದು ನನ್ನನ್ನ ಈ ಮನೆಯನ್ನ ಧಿಕ್ಕರಿಸಿ ಹೊರಹೋದ್ಲು. ಅವತ್ತೇ ಅವಳು ನನ್ನ ಪಾಲಕ್ ಸತ್ತೋದ್ಲು ಅಂತ ಅವಳಿಗೆ ಸಂಬಂಧಪಟ್ಟ ವಸ್ತು ಎಲ್ಲನು ಸುಟ್ಟಾಕ್ಬಿಟ್ಟಿದ್ದು ಗೊತ್ತಿಲ್ವಾ? ಅದು ಹಾಗಲ್ಲ. ಆಗು ಅಲ್ಲ ಹೀಗೂ ಅಲ್ಲ, ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ನೋಡಿ ಇಲ್ಲಿ ನೋಡು, ನನಗೆ ನನ್ನ ಮಗಳೇ, ಅಕ್ಕ, ತಂಗಿ, ಬಂಧು ಬಳಗ ಎಲ್ಲ ಕಣೇ ಎಲ್ಲ. ಹೌದು ಹೌದು, ನಿಮಗೆ ಮಗಳೊಬ್ಬಳನ್ನ ಬಿಟ್ರೆ ನನ್ನ ಮಗ ಕಣ್ಣಿಗೆ ಕಾಣಲ್ಲ ಅನ್ಸುತ್ತೆ. ನೋಡಿ ಈ ನನ್ನ ಮಗ, ಈ ನನ್ನ ಮಗಳು, ಇವರಿಬ್ರು ಕೂಡ ನನ್ಗೆ ಎರಡು ಕಣ್ಣಿದ್ದಂತೆ ಕಣೆ. ನನಗೆ ಇವರೇ ಪ್ರಪಂಚ ಕಣೆ, ಇವರೇ ಪ್ರಪಂಚ. ಹೌದು ಹೌದು, ನನಗೂ ಗೊತ್ತು ಅವರೇ ನಿಮ್ಗೆ ಪ್ರಪಂಚ ಅಂತ. ಸುಮತಿ, ನನ್ನ ಮಗಳು ನೋಡು. ಅಲ್ಲ ರೀ, ಪ್ರತಿದಿನ ನೋಡ್ತಾನೆ ಇದ್ದೀನಲ್ಲ. ಹಾಗಲ್ಲ ಕಣೆ ಹುಚ್ಚಿ, ಮತ್ತೆ ನನ್ನ ಮಗಳು ನೋಡೋದಿಕ್ಕೆ ನಿಂತರನೇ ಇದ್ದಾಳೆ. ಇವಳು ವಯಸ್ಸಿಗೆ ಬಂದ್ರೆ ಒಂದು ಸಣ್ಣ ರೇಖೆ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ನಿಂತರನೇ ಮುದ್ದಾಗಿ ಕಾಣಿಸ್ತಾಳೆ ಕಣೆ ಈ ನನ್ನ ಮಗಳು. ಹೌದು ರೀ, ನೀವು ಹೇಳ್ತಾ ಇರೋದು ಸತ್ಯ. ನಾಳೆ ನನ್ನ ಮಗಳು ಬೆಳೆದು ದೊಡ್ಡವಳಾದ್ಲೆ ಬೀದಿಯಲ್ಲಿ ಹೋಗ್ಬೇಕಾದ್ರೆ ನಿನ್ನ ಹಾಗೆ ಕಾಣ್ತಾಳೆ. ಮಗಳ್ಯಾರು ತಾಯಿ ಯಾರಂತ ಗುರ್ತಿಸಕ್ಕೆ ಆಗಲ್ಲ ಅಂತ ನನ್ನ ಸ್ನೇಹಿತರೆಲ್ಲ ರೇಗಿಸ್ತಾ ಇರ್ತಾರೆ. ಯಾರಪ್ಪನ ಮನೆ ಅಂತ ಕಾಲಿಡ್ತಾ ಇದೀಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವಳು ಈ ಮನೆ ಮಗಳು. ನಮ್ಮ ಮನೆಗೆ ಬರ್ದೆ ಇನ್ನೆಲ್ರಿ ಹೋಗ್ತಾಳೆ? ಸುಮತಿ, ಇವಳು ಈ ಮನೆ ಮಗಳ. ನನ್ನಕ್ಕೆ ಜೀವಕ್ಕೆ ಜೀವವಾಗಿ ಇವಳನ್ನ ಸಾಕ್ತೆ. ತಂದೆ ತಾಯಿ ಇಲ್ಲದ ತಬ್ಬಲಿ ಅಂತ ಒಂದೇ ಒಂದು ದಿನ ಕೂಡ ಇವಳಿಗೆ ಅವಳ ತಂದೆ ತಾಯಿ ನೆನಪು ಕಾಡುವುದಕ್ಕೆ ಬಿಟ್ಟಿಲ್ಲ ನಾನು. ಆ ರೀತಿ ಮಗುವಾಗಿ ಎತ್ಕೊಂಡು ತಬ್ಬಿ ಮುದ್ದಾಡಿ ಸಾಕಿದ್ದೀನಿ. ಆದ್ರೆ ಇವಳು ನನಗೆ ಕೊಟ್ಟಿದ್ದೇನು? ಬರೀ ನೋವು, ಕಣ್ಣೀರು, ನಿರಾಸೆ, ತಿರಸ್ಕಾರ, ಅವಮಾನ. ಯಾಕಣ್ಣ ನನ್ನ ಮನಸ್ಸಿಗೆ ಇಷ್ಟೊಂದು ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೀಯ? ಅಣ್ಣ, ನಿನ್ನ ಮರ್ಯಾದೆ ಹೋಗುವಂತ ಕೆಲಸನ ನಾನು ಯಾವತ್ತೂ ಮಾಡಿಲ್ಲ ಅಣ್ಣ, ಮುಂದೆ ಮಾಡೋದೇ ಇಲ್ಲ. ನೋಡು, ಈ ಊರಲ್ಲಿ ನಿನಗೆ ಎಷ್ಟು ಗೌರವ ಅಂತಸ್ತು ಇದೆಯೋ ಅಷ್ಟೇ ಅವ್ರಿಗೂ ಕೂಡ ಗೌರವ ಅನ್ನೋದಿದೆ ಅಣ್ಣ.
ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ. ಇನ್ನು ಮುಂದೆ ನಾವೆಲ್ಲರೂ ಹೊಟ್ಟಾಗಿ ಮಾಡೋಣ ಅಣ್ಣ. ದರಿದ್ರ ಕೈಗಳಿಂದ ನನ್ನ ಪವಿತ್ರವಾದ ಕಾಲ್ಗಳನ್ನ ಮುಟ್ಟಿ ಈ ಕಾಲ್ಗಳನ್ನ ಅಪವಿತ್ರ ಮಾಡಬೇಡ. ಏನ್ರಿ ಇದು? ಏನ್ ಮಾಡ್ತಾ ಇದ್ದೀರಾ? ಇವಳು ಈ ಮನೆ ಮಗಳಿಗೆ ಕೊಡಬೇಕಾದ ಗೌರವನ್ನ ಕೊಡಬೇಕು ರೀ. ಅದು ಬಿಟ್ಟು ನಮ್ಮನ್ನ ನೋಡ್ಬೇಕು ಅಂತ ಅಷ್ಟು ದೂರದಿಂದ ಬಂದಿರೋ ಮನೆ ಮಗಳಿಗೆ ಇಂಥ ಅವಮಾನನ ನೋಡಿ, ಇದನ್ನ ನಾನ್ ಸಹಿಸಲ್ಲ. ಬೇಡಮ್ಮ, ಬೇಡ. ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋ ದರ್ದು ಇವಳಿಗಿನ್ನೂ ಬಂದಿಲ್ಲ. ತವರು ಮನೆಗೆ ಮೀನಾಕ್ಷಿ ಬೇಡವಾದ್ರು ನನ್ನ ಮನೆಯ ಭಾಗ್ಯ ದೇವತೆ ಅವಳು. ಅವಳನ್ನ ಅದೇ ರೀತಿ ನೋಡ್ಕೊಂಡಿದ್ದೀನಿ. ಅಂತವಳ ಕಣ್ಣಲ್ಲಿ ನೀರು ತರಿಸೋರು ನಿಮ್ಮಂತವ್ರು. ಅಂತ ಮಾನಿಷ್ಠ ನೀನಾಗಿದ್ರೆ ನನ್ನ ನಟ್ಟಿ ಬಾಗು ತನಕ ಇವಳು ಕರ್ಕೊಂಡು ಬರ್ತಿರ್ಲಿಲ್ಲ. ನಿಂತವು ಅಂತ ಕುಲ ಚಲರು ಏನಾರ ಇದ್ರೆ ನನ್ನ ಮನೆ ಬಾಗಿಲಿಗೆ ನೀರ್ತಿ ಬಿಟ್ಟು ನಿಲ್ತಿರ್ಲಿಲ್ಲ. ಬೇಡಣ್ಣ ಅಣ್ಣ, ಯಾಕಣ್ಣ ಇಷ್ಟದಾಗೆತನ? ದಯವಿಟ್ಟು ಈ ಆಗತನೆಲ್ಲ ಬಿಟ್ಬಿಡೋಣ. ಕೇಳ್ಕೊಳ್ತೀನಿ. ಇನ್ನೊಂದು ಕ್ಷಣ ಇಲ್ಲ ಇದ್ರೆ ನನ್ನ ಮೇಲೆ ಬೇಡ ರೀ ಅಣ್ಣ. ಸುಮತಿ, ಏನಾಯ್ತು ಸುಮತಿ? ಸುಮತಿ ಮಾತಾಡೆ. ಸುಮತಿ, ಸುಮತಿ. ಕೆರಳಿತೆ ನಗುವೆಲ್ಲ ನೋವಾಯಿತೆ. ಹಾವಿದಿ ಕೆರಳಿತೆ ನಗುವೆಲ್ಲ ನೋವಾಯಿತೆ. ನೂರಾರು ಆಸೆಗಳು ಚೂರಾಯಿತೆ. ನೂರಾರು ಕನಸುಗಳು ಮಣ್ಣಾಯಿತೆ. ಪಾಪಿಗಳ ನನ್ನ ಹೆಂಡತಿನ ಕೊಂದ್ಬಿಟ್ರಲ್ರು. ನೀವಿಂದು ನನ್ನ ಮನೆ ಕಾಲ ಹಾಕಿಲ್ಲ ಅಂತಿದ್ರೆ ನನ್ನ ಸುಮತಿ ಸಾಯ್ತಿರ್ಲಿಲ್ಲ. ಇಲ್ಲ ಇಲ್ಲ, ನೀವು ಉದ್ಧಾರ ಆಗೋದಿಲ್ಲ. ನೀವು ಸರ್ವನಾಶ ಆಗೋದಿಲ್ಲ. ಸುಮತಿ, ಸುಮತಿ, ಮಾತಾಡೆ, ಮಾತಾಡು.